ಮಾಡ್ಲತ್ತಾರ ಈಗ ಫ್ರೀ ಅನ್ನತ್ತಾರ ಬಸ್ನವ್ರು ಆಟೋದವ್ರೆ ನಿಂತು ಹೋಗ್ಕೋಬೇಕು ಮನ್ಯಾನವ್ರು ಎಲ್ಲರೂ ಅಂತಾರ ದುಡ್ಕೊಂಬ ಅಂತ ಆಟೋದಾಗ ಹತ್ಲಿಕ್ಕೆ ರೊಕ್ಕ ಅಲ್ಲಿ ಬರ್ತಾವ ನಮಗೆ ಅಟ್ಟೆ ಅವ್ರಿಗೆ ಅಷ್ಟು ಮತ್ತು ಬಸ್ಸೇ ಫ್ರೀ ಮಾಡೋದಿತ್ತಂದ್ರೆ ಬಸ್ ಬದಲಿ ನಮಗೆ ಗ್ಯಾಸ್ ರೇಟ್ ಕಮ್ಮಿ ಮಾಡ್ಲಕ್ಕೆ ರೀ ಅವ್ರು ಸರ್ಕಾರ ಎಂಥ ಸರ್ಕಾರ ಇದು ಗ್ಯಾಸ್ ರೇಟ್ ಕಮ್ಮಿ ಮಾಡ್ಲಕ್ಕ ಕರೆಂಟ್ ಬಿಲ್ ಕಮ್ಮಿ ಮಾಡ್ಲಕ್ಕ ಮೊದ್ಲು ಕರೆಂಟ್ ಬಿಲ್ ಫ್ರೀ ಕೊಡ್ತೀವಿ ಅದು ಅಂದ್ರೆ 200 ಟೆಲ್ ಸಾಲ್ತೈತ್ರಿ 2 ಅಂತಸ್ ಮನೆಯವ್ರಿಗೆ ಅಲ್ರಿ ನಮ್ಮ ಗಾಡಿ ಹಿಡಿದ್ರೆ 100-200 ಮಲ್ ತೋತಿದ್ರು ನಮಗೇನು ಅನಿಸ್ತಿತ್ತು ಹೋಲ್ಬಿಡು ನಮ್ದು ತಪ್ಪೈತಿ ಪೊಲೀಸರು ನಮ್ಮ ಬಿಜಾಪುರ ಜಿಲ್ಲಾ ಪೊಲೀಸಿಂದ ಹೇಳತ್ತಿದ್ವಿ ನಾವು ಮೊದ್ಲೇ ಹಿಡಿದ್ರೆ 100-200 ತೋತಿದ್ರು ಈಗ ಫ್ರಂಟ್ ಸೀಟ್ ಹಿಡಿದ್ರೆ 500 ರೂಪಾಯಿ ಇರ್ಲಿದ್ರೆ ಗಾಡಿ ಬಿಡಾತಿಲ್ಲ ಹಂಗೆ ಹಾಕೋಲಿಕ್ಕೆ 500 ರೂಪಾಯಿ ತೋತಾರ R1 न्यूज़ में आपका स्वागत है। मैं आपके साथ फरहान नाज। ಸರ್, ಇವತ್ತಿನ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿದೆ. ನಾವೇನು ಹೇಳೋಗಿಲ್ಲ. ರಾಜ್ಯಾದ್ಯಂತ ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಬಡವರ ಪರ ನಿಂತು ಹೋರಾಟವನ್ನು ಮಾಡ್ತಿದ್ವಿ. ಶಕ್ತಿ ಯೋಜನೆ ಒಂದು ಅವೈಜ್ಞಾನಿಕ ನಿರ್ಧಾರ ಸರ್ ಇದು. ಯಾಕೆಂದರೆ ಈ ನಿರ್ಧಾರ ತೊಗೊಬೇಕಾದ್ರೆ ಯೋಚನೆ ಮಾಡಬೇಕಿತ್ತು. ನಾವು ಫ್ರೀ ಕೊಟ್ಟರೆ ಆಟೋ ರಿಕ್ಷಾ, ಟ್ಯಾಕ್ಸಿ, ಮ್ಯಾಕ್ಸಿ ಕ್ಯಾಬ್ ಮತ್ತು ಬಸ್ನವ್ರಿಗೆ ಏಟ್ ಬೀಳುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆಂದರೆ ಫ್ರೀ ಕೊಟ್ಟಾಗ ಯಾರೇ ಆಗಲಿ ದುಡ್ಡು ಕೊಟ್ಟು ಹೋಗೋದಿಲ್ಲ. ನಮಗೆಲ್ಲ ಫ್ರೀ ಸಿಗ್ತದೆ ಅಂದರೆ ಯಾರು ಹೋಗ್ತಾರೆ? ಅಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಹೆಣ್ಣುಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಾಹನಗಳಲ್ಲಿ ಓಡಾಡ್ತಿದ್ರು. ಈ ಶಕ್ತಿ ಯೋಜನೆ ಬಂದ ಮೇಲೆ ನಮ್ಮದು ಝೀರೋ ಆಗಿದೆ. ಇವತ್ತೇನು ಡ್ರೈವರ್ಗಳು ಬಾಡಿಗೆಗೆ ತೊಗೊಂಬಂದು ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ. ಓನರ್ಗಳು ಡೀಸಲ್ಲು ಅಥವಾ ಗ್ಯಾಸ್ ಹಾಕ್ಕೊಂಡು ಓಡ್ಸೋಕ್ಕಾಗ್ತಾಯಿಲ್ಲ. ಇದಕ್ಕೇನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ದಿರ ಈಗ 8ನೇ ಜಿಲ್ಲೆ ಇದು ಹೋರಾಟವನ್ನು ಮಾಡಿದ್ದೀವಿ. ನಾಳೆ ಒಂದು ಬೆಂಗಳೂರಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆಟೋ ರಿಕ್ಷಾ, ಕ್ಯಾಬು, ಮ್ಯಾಕ್ಸಿ ಕ್ಯಾಬು ಮತ್ತು ಬಸ್ಸು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಪ್ರತಿ ಜಿಲ್ಲೆಯಲ್ಲೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಾಹನಗಳನ್ನ ನಿಲ್ಲಿಸಿ ಹೋರಾಟವನ್ನು ಮಾಡೋವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇದಕ್ಕೆ ಇಂಪ್ಯಾಕ್ಟ್ ಏನಾಗಬೇಕಾಗಿದೆ? ಪರಿಣಾಮ ಸರ್, ಇದು ನಿಲ್ಲಬೇಕು. ಶಕ್ತಿ ಯೋಜನೆ ನಿಲ್ಲಿಸಬೇಕು, ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾಕಂದರೆ ಸುಮ್ಮನೆ ಓಡಾಡ್ತಾ ಇದ್ದಾರೆ ಸರ್. ಸರ್ಕಾರ ಬೊಗಳೆ ಬಿಡ್ತಾ ಇದೆ ನಮಗೆ ಸಾವಿರಾರು ಕೋಟಿ ಲಾಭ ಬರ್ತಿದೆ ಅಂತ. ಜನ ಓಡಾಡೋವಾಗೆ ದುಡ್ಡು ಕೊಟ್ಟು ಓಡಾಡೋವಾಗೆ ಇವ್ರಿಗೆ ಲಾಭ ಇರಲಿಲ್ಲ. KSRTC, BMTC ಲಾಸಲ್ಲಿ ಓಡ್ತಿತ್ತು. ಇವತ್ತು ಫ್ರೀ ಕೊಟ್ಟಾಗ ಯಾರು ಚಿಕ್ಕ ಮಕ್ಕಳಿಗೆ ಹೇಳಿದ್ರು ಇದನ್ನು ನಂಬೋದಿಲ್ಲ. ಅಂಕಿ ಅಂಶ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಸರ್ಕಾರ ಏನೋ ಒಂದು ಮಾಡಿಬಿಡ್ತು, ಅದನ್ನು ಹೇಳಬೇಕು, ಜನರಿಗೆ ಗೂಬೆ ಕುಣಿಸೋಂಥ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ನಿಮಗೆ ಲಾಭ ಬರ್ತಾಯಿದೆ ಅಲ್ವಾ? BMTC, KSRTCಯಿಂದ 9,500 ಕೋಟಿ ಇದ್ದಂಥ ಟ್ಯಾಕ್ಸನ್ನು 11,500 ಕೋಟಿ ಮಾಡಿದ್ರು ವರ್ಷಕ್ಕೆ. ಯಾಕೆ ಮಾಡಿದ್ದೀರಾ? ಹಂಗಾರೆ 7,500 ಮಾಡಿ ಲಾಭ ಬರ್ತಿದೆಯಲ್ಲ. ಇದೇ ಸಮುದಾಯದಿಂದ ಲಾಭ ಬರ್ತಾಯಿದೆ. ಲಾಭ ಬರುವಾಗ ಮತ್ತೆ 2,000 ಕೋಟಿ ಯಾಕೆ ಹೆಚ್ಚಿಗೆ ಮಾಡ್ತೀರಾ? ಇದೆಲ್ಲ ಯಾರಿಗೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲದೆ ಇರೋರಲ್ಲ. ನಾವು ಎಲ್ಲ ತಿಳ್ಕೊಂಡಿದ್ದೀವಿ, ಗೊತ್ತಿದೆ. ಶಕ್ತಿ ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲೇಬೇಕು. ಅಂದರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಸರ್ಕಾರ ಮಾಡಿದ್ರೆ ಇದಕ್ಕೆ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆಯಾ? ಕೊಡಲಿ ಬಿಡಿ ಸರ್, ಒಂದು 25,000 ಚಾಲಕರಿಗೆ ಕೊಡಲಿ ಮಂತ್ಲಿ. ಆರಾಮಾಗಿ ನಾವು ಬಿಟ್ಬಿಡ್ತೀವಿ. ಹೆಣ್ಮಕ್ಳಲ್ದಿರ ಗಂಡು ಮಕ್ಳಿಗೂ ಫ್ರೀ ಕೊಡಲಿ, ಎಲ್ಲರಿಗೂ ಫ್ರೀ ಕೊಟ್ಬಿಡ್ಲಿ. ಒಂದು 25,000 ಒಬ್ಬ ಡ್ರೈವರ್ಗೆ ಹಾಕ್ಬಿಡ್ಲಿ. ಬಂದಂಥವ್ರನ್ನ ಕರ್ಕೊಂಡು ಓಡಾಡ್ತೀವಿ, ನಮಗೂ ಏನು ಆರಾಮಾಗಿರ್ತೀವಿ. ಒಂದು 25,000 50,000 ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊತೀವಿ. ಯಾಕಂದರೆ ಸುಮ್ಮನೆ ಇರೋರಿಗೆಲ್ಲ ಕೊಡ್ತಾಯಿದ್ರೆ ದುಡಿಯೋಂಥ ಒಂದು ಸಮುದಾಯ. ನಿಮಗಂತೂ ಯೋಗ್ಯತೆ ಇಲ್ಲ. ಇಷ್ಟು ಜನಕ್ಕೆ ಕೆಲಸ ಕೊಡೋ ಯೋಗ್ಯತೆ ಯಾವ ಸರ್ಕಾರಕ್ಕೂ ಇಲ್ಲ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ನಾವು ಇದು ಅಸಂಘಟಿತ ವಲಯ. ಈ ಅಸಂಘಟಿತ ವಲಯದಲ್ಲಿ ಸೇರಿಕೊಂಡು ನಮ್ಮ ಸ್ವಂತ ದುಡಿಮೆಯಲ್ಲಿ ನಾವು ಗಾಡಿಯನ್ನು ತೊಗೊಂಡು ಪಬ್ಲಿಕ್ ಸರ್ವೆಂಟ್ಸ್ ಆಗಿ ಕೆಲಸವನ್ನು ಮಾಡ್ತಿದ್ದೀವಿ. ಪಬ್ಲಿಕ್ಗೂ ಒಳ್ಳೆಯದನ್ನು ಮಾಡ್ತಾಯಿದ್ದೀವಿ. ಇಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ನೀವು ಬಿಡ್ತಾಯಿಲ್ಲ ಅಂತಂದರೆ ಕೊಡಿ, ಒಂದು 25,000 50,000 ಕೊಡಿ, ಫ್ರೀಯಾಗಿ ಓಡಿಸ್ತೀವಿ ನಾವು.
ಬಂದವ್ರನ್ನ ಕರ್ಕೊಂಡು ಓಡಾಡ್ತೀವಿ, ಬರಲಿಲ್ಲ ಅಂದರೆ ಆರಾಮಾಗಿರ್ತೀವಿ. ಇದಕ್ಕೆ ಮುಂದೆ ನಿಮ್ಮ ನಿಲುವು ಏನಿದೆ ಸರ್? ಸರ್, ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಸರ್ಕಾರ ತಿಳ್ಕೊಂಡಿದೆ, ಮನವಿ ಪತ್ರಗಳನ್ನ ಕೊಟ್ಬಿಟ್ಟು ಸುಮ್ಮನೆ ಶೋಕಿಗೆ ಇಷ್ಟು ಜನನ ಕರ್ಕೊಂಬಂದು ಇಲ್ಲೆಲ್ಲ ಬಿಸಿಲಲ್ಲಿ ಕುಂಡ್ರಿಸಿ ಕರ್ಕೊಂಡೋಗೋವಂಥ ಒಂದು ಸಂಘಟನೆ ನಮ್ಮದಲ್ಲ. ನಾವು ಇಳಿದ್ರೆ ಅದಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋದು. ಯಾಕಂದರೆ ಅವರೆಲ್ಲ ಹಸ್ತಿರೋರು ಸರ್. ಇಷ್ಟು ಜನ ಬರ್ತಾರೆ ಅಂದರೆ ಯಾರಿಗೂ ಏನೂ ಜೋಬ್ ತುಂಬಿಲ್ಲ ಸರ್, ಅಥವಾ ಶೋಕಿಗೆ ಬಂದಿಲ್ಲ, ಅಥವಾ ಮಾಧ್ಯಮದಲ್ಲಿ DC ನೋಡಬೇಕು ಅಂತ ಯಾರೂ ಬಂದಿಲ್ಲ. ಯಾಕೆ ಬಂದಿರೋದು ಅಂದರೆ ಹೊಟ್ಟೆ ಹಸ್ತಿದೆ, ಬಿಸ್ನೆಸ್ ಇಲ್ಲ. ನಾವು ರಸ್ತೆಯಲ್ಲಿ ಬರೋವಾಗ ಸುಮಾರು ಜನ ಜಾಯ್ನ್ ಆಗಿ ಬರ್ತಾಯಿದ್ದಾರೆ. ಸುಮ್ಮನೆ ಬರೋಲ್ಲ ಸರ್, ಯಾಕಂದರೆ ಚಾಲಕರು ಬರ್ತಾರೆ ಅಂತಂದರೆ ದುಡಿಮೆ ಇಲ್ದಾರಕ್ಕೆ ಬಂದಿರೋದು. ಇದಕ್ಕೆ ಗಡುವು ಏನಿದೆ ಸರ್? ಎಲ್ಲಿವರೆಗೆ ಆಗ್ಬೋದು ಸರ್? ಈಗ ನಾಳೆ 13ನೇ ತಾರೀಕು ನಾವಲ್ಲಿ ಎಲ್ಲರಿಗೂ ಮನವಿ ಪತ್ರಗಳನ್ನ ಕೊಡ್ತಾಯಿದ್ದೀವಿ. ಅಲ್ಲಿ ಗಡುವನ್ನು ಹೇಳ್ತೀವಿ. ಏಕೆಂತಂದರೆ ಇವತ್ತೊಂದು ಪ್ರೆಸ್ ಮೀಟ್ ಆಗಿದೆ. ಪ್ರೆಸ್ ಮೀಟಲ್ಲಿ 7 ದಿನ ಗಡುವನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆಲಿರ್ತಕ್ಕಂಥವ್ರೆ. ನಾಳೆ ಒಂದು ದೊಡ್ಡ ಮಟ್ಟದ ಒಂದು ಎಲ್ಲ ಥ್ರೂಔಟ್ ಕರ್ನಾಟಕದ ಎಲ್ಲ ಯೂನಿಯನ್ಗಳು ಸೇರಿಕೊಂಡಿದೆ. ಆ ಎಲ್ಲರೂ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬಂದು ಒಂದು ಗಡುವನ್ನು ಕೊಡ್ತೀವಿ. ಇವರಿಗೆ ಮನವಿಯನ್ನು ಸಹ ಕೊಡ್ತೀವಿ ಮತ್ತೆ ಅಲ್ಲಿ. ಏಕೆಂದರೆ ಮೇಯ್ನ್ ಯಾರು ಮಹಾನುಭಾವರು ಇದನ್ನು ಕೊಟ್ಟು ಬಿಟ್ಟಿದ್ದಾರೆ ಅವ್ರಿಗೆಲ್ಲ ನಾವು ಮನವಿಯನ್ನು ಕೊಡ್ತಾಯಿದ್ದೀವಿ. ನಿಲ್ಲಿಸಿಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಸರ್. ಗ್ಯಾಸ್ ಫ್ರೀ ಮಾಡ್ಲಕ್ಕ, ಗ್ಯಾಸ್ನಾಗ ಕಮ್ಮಿ ರೇಟ್ ಮಾಡ್ಲಕ್ಕ. ಗ್ಯಾಸ್ ಆಗಿದ್ದು ಮೊದ್ಲು 600-500 ಇದ್ದಿದ್ದು 1200 ಮಾಡೋ ಇದ್ದಾರೆ. ಆಟೋದವ್ರು ಎಲ್ಲಿ ಹೋಗ್ಬೇಕು? ಇಲ್ಲ ಕರೆಂಟ್ ಬಿಲ್ ಕಮ್ಮಿ ಮಾಡ್ಲಕ್ಕ, ಕರೆಂಟ್ ಬಿಲ್ ಜಾಸ್ತಿ ಮಾಡ್ಲತ್ತಾರ. ಈಗ ಫ್ರೀ ಅನ್ನತ್ತಾರ ಬಸ್ನವ್ರು. ಆಟೋದವ್ರೆ ನಿಂತು ಹೋಗ್ಕೋಬೇಕು ಮನ್ಯಾಗ. ಮನ್ಯಾನವ್ರು ಎಲ್ಲರೂ ಅಂತಾರೆ ದುಡ್ಕೊಂಬ ಅಂತ ಆಟೋದಾಗ ಹತ್ಲಿಕ್ಕೆ ರೊಕ್ಕ ಅಲ್ಲಿ ಬರ್ತಾವೆ ನಮಗೆ. ಹಾಂ, ಅಟ್ಟೆ ಅವ್ರಿಗೆ ಅಷ್ಟು ಮತ್ತು ಬಸ್ಸೇ ಫ್ರೀ ಮಾಡೋದಿತ್ತಂದ್ರೆ ಬಸ್ ಬದಲಿ ನಮಗೆ ಗ್ಯಾಸ್ ರೇಟ್ ಕಮ್ಮಿ ಮಾಡ್ಲಕ್ಕೆ ರೀ ಅವ್ರು. ಸರ್ಕಾರ ಎಂಥ ಸರ್ಕಾರ ಇದು? ಗ್ಯಾಸ್ ರೇಟ್ ಕಮ್ಮಿ ಮಾಡ್ಲಕ್ಕ, ಕರೆಂಟ್ ಬಿಲ್ ಕಮ್ಮಿ ಮಾಡ್ಲಕ್ಕ. ಮೊದ್ಲು ಕರೆಂಟ್ ಬಿಲ್ ಫ್ರೀ ಕೊಡ್ತೀವಿ, ಅದು ಅಂದ್ರೆ 200 ಟೆಲ್ ಸಾಲ್ತೈತ್ರಿ 2 ಅಂತಸ್ ಮನೆಯವ್ರಿಗೆ. ಬಾಡಿಗೆ ಮನೆಯವ್ರೆ ನಿಂತು ಹೋಗ್ಕೋಬೇಕೇನು? ಯಾ ಆಟೋ ಡ್ರೈವರ್ದು ಸ್ವಂತ ಮನೆ ಇಲ್ಲ ಬಿಜಾಪುರ್ನಾಗ. ಅರ್ಧ ಆಟೋ ಡ್ರೈವರ್ ಬಾಡಿಗೆ ತುಂಬ್ತಾರೆ ತಿಂಗಳ 10,000 15,000. ಈಗ ತುಂಬೇಕಂದ್ರೆ ಎಲ್ಲಿ ತುಂಬೇಕವ್ರು? ಯಾರ್ದು ಆಟೋ ಸ್ವಂತ ಇಲ್ಲ. ಅರ್ಧ ಮಂದಿ ಬಿಜಾಪುರ್ನಾಗ ಕಲೆಕ್ಷನ್ ಮ್ಯಾಗ ದುಡಿತಾರೆ. ಅವ್ರ ಮಾಲಕರಿಗೆ ಏನು ಕುಡಿಬೇಕು? ಅವ್ರೇನು ತಿನ್ಬೇಕು ಹೊಟ್ಟಿಗೆ? ಅವ್ರ ಮಕ್ಕಳ ಸಾಲಿ ಫೀ ಸರ್ಕಾರ ಸಾಲಿನೂ ಅಂತಾರೆ ಈಗಿಂದ. ಆ ಸರ್ಕಾರ ಸಾಲಿನೂ ಸುದ್ದಿ ಇಲ್ಲ ಈಗಿಂದ. ಈಗ ಮತ್ತೆ ನಮ್ಮ ಬಿಜಾಪುರ ಪೊಲೀಸರು ವತಿಯಿಂದ ನಾವು 2 ಮಾತಾಡ್ತೀವಿ. ಎಲ್ರಿ ನಮ್ಮ ಗಾಡಿ ಹಿಡಿದ್ರೆ 100-200 ಮಲ್ ತೋತಿದ್ರು. ನಮಗೇನು ಅನಿಸ್ತಿತ್ತು, ಹೋಲ್ಬಿಡು ನಮ್ದು ತಪ್ಪಾಯ್ತು. ಪೊಲೀಸರು ನಮ್ಮ ಬಿಜಾಪುರ ಜಿಲ್ಲಾ ಪೊಲೀಸಿಂದ ಹೇಳತ್ತಿದ್ವಿ ನಾವು. ಮೊದ್ಲೇ ಹಿಡಿದ್ರೆ 100-200 ತೋತಿದ್ರು. ಈಗ ಫ್ರಂಟ್ ಸೀಟ್ ಹಿಡಿದ್ರೆ 500 ರೂಪಾಯಿ ಇರ್ಲಿದ್ರೆ ಗಾಡಿ ಬಿಡಾತಿಲ್ಲ. ಹಂಗೆ ಹಾಕೋಲಿಕ್ಕೆ 500 ರೂಪಾಯಿ ತೋತಾರ. ತಪ್ಪ ಹಣ 5 ನಿಮಿಷನ ದವಾಖಾನಿಗೆ ಅರ್ಜೆಂಟ್ ಹೋಗೋದಿರ್ತೈತಿ. ಹಂಗೆ ಹಾಕ್ಲಿಲ್ಲ, ತಪ್ಪಾಗಿ ಹಂಗೆ ಹಾಕ್ಲಿಲ್ಲ. 200 ರೂಪಾಯಿ ಇರ್ಲಿಲ್ಲರಿ ಸರ್, ದವಾಖಾನಿಗೆ ಅರ್ಜೆಂಟ್ ಹೋಗೋದೈತೆ ಬಿಡ್ಲಿಲ್ರಿ. ಮನ್ಯಾಗ ಪೇಷಂಟ್ ಇರ್ತಾವ, ಒಯ್ದಿರ್ತೈತಿ. ಹೆಂಗೆ ಮಾಡ್ಬೇಕು? ಇದು ನಮ್ಮ ಪೊಲೀಸರಿಗೂ ಕೈ ಮುಗಿದು ವಿನಂತಿ ಮಾಡ್ತೀವಿ. ಯಾವುದೇ ಆಟೋ ಕಲತಿ ಹಿಡಿದ್ರು ಮೊದ್ಲು ನಮ್ದು ಏನು ನಮ್ದಿಂತ ಫೀ ಅಂತ ಹೋದ್ವಿ ಅಟ್ಟೆ ತೊಗೋಬೇಕತ್ತು ವಿನಂತಿ ಮಾಡತ್ತೀವಿ. 500-1000 ಕಟ್ಟಕ್ಕೆ ನಮ್ಮ ಕೈಲಿ ಆಗಲ್ಲ. ನಾವು ಕೈ ಮುಗಿದನ್ನು 2 ಮಾತನ್ನು ಮುಗಿಸ್ತಿದ್ವಿ ಸರ್. ಮೊದ್ಲು ನೋಡ್ರಿ 100 ರೂಪಾಯಿ ತೋತಿದ್ರು ನಮ್ಮ ಗಾಡಿ ಹಿಡಿದ್ರೆ. ಫೀ ಕಟ್ತಿದ್ರಿ ನಮ್ಗೆ. ಒಂದು ದಂಡ ಹರದ 100 ರೂಪಾಯಿ ತೋತಿದ್ರಿ. ಕೇಸ್ ಹತ್ತಿ ಕೋರ್ಟ್ ಕೇಸ್ ಹತ್ತಿದ್ರಿ 100 ರೂಪಾಯಿ ತೋತಿದ್ರಿ. ಬರ್ತಾ 200 ರೂಪಾಯಿ ತೊಗೊಳಕತ್ತೀರಿ. ಈಗ ಅದು ಬಿಟ್ಟು ಎಲ್ಲ ಬಿಟ್ಟು 500 ರೂಪಾಯಿ ಗಾಡಿನ ಬಿಡಲ್ಲ ಅಂತಾರ್ರಿ. ಮತ್ತೊಂದು 1000 ಹತ್ತಾರ್ರಿ. ಎಲ್ಲಿದ್ ಕೊಡ್ಬೇಕು ಸರ್ ಬಡ್ರಿ? ಒಂದು ಮುಂಜಾನೆ ದುಡಿತೀವ್ರಿ ನಾವು ಆಟೋ ಕೊಂಡು 1000 ರೂಪಾಯಿ ಜೀವನದಾಗ ದುಡಿಯಂಗಿಲ್ರಿ ನಾವು. ಮತ್ತು 10 ಗಂಟೆ ಕರೆಂಟ್ ಬರ್ತಾರ್ರಿ ಪೊಲೀಸರು. 10 ಗಂಟೆ ತನಕ ಯಾವ ಡ್ರೈವರ್ ದುಡಿತಾನೆ ಸರ್ 1000 ರೂಪಾಯಿ? ಅದ್ರಾಗಿ ಬಸ್ 6ಕ್ಕೆ ಚಾಲು ಹೋಗ್ಬಿಡ್ತಾವ್ರಿ. ಆ ಕಾಲೇಜ್ದಂದು ಮೊದ್ಲಿತ್ತ ಫ್ರೀ ಇದ್ದು, ಈ ಹೆಣ್ಮಗಳಿಗೆ ತೀರಾಡ್ ಫ್ರೀ ಆತ ಕೊಡೋದು 10-15 ರೂಪಾಯಿ ಅವ್ರು. ಅದ್ರ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಯೋ. ಅದನ್ನು ಫ್ರೀ ಅಂದ್ರೆ ಏನು ಸಾಯ್ಬೇಕು? ಉಳ್ದಿದ್ದು ಒಂದೇ, ಊರ್ಲಿ ಹಾಕೊಂಡು ಸಾಯಿದ್ದು ಒಂದೇ ಉಳ್ದೆ ಡ್ರೈವರ್ಗಳು. ಹಾಂ, ಮಾತಾಡೋಣ ಒಂದೆರಡು ಮಾತಾಡ್ರಣ. 500-600 ರೂಪಾಯಿ ದುಡಿತಿದ್ದೇವ್ರಿ. ಈಗ ಚಂತನ ದುಡಿದ್ರೆ 100 ರೂಪಾಯಿ ಒಯ್ಲಾಗ್ಯಾರ ಮನೆಗೆ ರೀ. ಏನು ಚಂತನ ಒಯ್ಲಾಗ್ಯಾರ ರೀ. ಪೊಲೀಸರು ಹಿಡಿದ್ರ ಅಂದ್ರೂ ಸರ್ ಯಪ್ಪ ಅಣ್ಣ ಅಂದ್ರು ತಪ್ಪಾಗಿ ಸರ್, ಇದೊಂದು ಸಲ ಬಿಡ್ರಿ ಸರ್. ಅದ್ರ ಕೇಳಂಗಿಲ್ಲ ರೀ ಸರ್. ಒಳಗೆ ಹಸ್ತೀವ್ರ ಮಗನೇ ಬೋಸಡಿಕೆ ಅಂತ ಹೇಳ್ತಾರೆ ರೀ, ಬೈತಾರೆ. ನೋಡ್ರಿ ಸರ್, ಮುಂದಿನ ನಾವು ಏನ್ ಮಾಡ್ಬೇಕನ್ನತ್ತೀವಿ ಸರ್. ಮುಂದೆ ನಾವು ಏನ್ ಮಾಡ್ಬೇಕನ್ನತ್ತಿ, ಇದು ಬಸ್ ಏನ್ರ ನಾವು ಫ್ರೀ ಬಂದ್ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಸ್ಟ್ರೈಕ್ ಆಗೈತ್ರಿ. ಆಟೋದವ್ರದ್ದು ಆಗೈತ್ರಿ. ಅವಾಗ ನೋಡೋರತ್ರ ಇದು ಈಗಿಂದ ಒಂದ್ ಸ್ವಲ್ಪ ಕಮ್ಮಿ ಐತ್ರಿ ಸರ್ ಸ್ಟ್ರೈಕ್. ಇದು ಸರ್ ನಮ್ ಎಚ್ಚರಿಕೆನಾಗೆ ನಾವು ಬಂದ್ ಮಾಡಿದ್ವಿ ಹಚ್ಕೋರ್ ಸರ್. ಬಸ್ 2 ದಿವಸ ಫ್ರೀ ನಡೀತಿದ್ ನೋಡ್ರಿ ನಾವು.
ಬಸ್ ಫ್ರೀ ಏನ್ರ ಬಂದ್ ಮಾಡಿಲ್ಲ ಫ್ರೀ ಓಡಿಸ್ತಾರ ಆಗಂಗಿಲ್ಲ ಸರ್. ಈಗೇನ ಇದು ಒಂದು ಎರಡು ತಿಂಗಳ ಫ್ರೀ ಆಗಿದೆ, 2 ತಿಂಗಳ 3 ತಿಂಗಳ ಸರ್. ನಾವು ನೋಡ್ರಿ ದುಡ್ಕೊಂಡ್ ತಿನ್ನಕ ಇನ್ ಸರಿಯಂಗಿಲ್ರಿ. ಈಗ ಆಟೋ ಡ್ರೈವರ್ ಒಂದ್ ಎಟ್ ಅದಾವ ಸರ್ ಬಿಜಾಪುರ್ನಾಗ ಆಟೋ ಲೆಕ್ಕ ಮಾಡ್ರಿ 30,000 ಆಟೋ ಅದಾವ ಸರ್. 30,000 ಆಟೋದಾಗ 15,000 ಆಟೋ ಬಂದಾಗ್ಯಾರಿ. ಅವ್ರೆಲ್ಲರೂ ಮನಿ ಮುಂದೆ ಹಚ್ಚಿ ಟ್ಯಾಕ್ಸ್ ತುಂಬಾತಾರ. ಮತ್ತ ಈ ಬಜಾಜ್ ಫೈನಾನ್ಸ್ನಾಗ ಇದನ್ ತುಂಬ್ತಾರ್ರಿ, ಕಂತ ಲೋನ್ ಇವೆಲ್ಲ ಕಿರಿಕಿರಿ ಯಾರು ತುಂಬೇಕು. ಇಲ್ಲಿಕ ಸರ್ಕಾರಿ ರೊಕ್ಕ ಕೊಡತ್ತೇಳ್ರಿ, ಅವ್ರ ಮನಿ ಮುಂದಾಗ ಹಚ್ಚಿಬಿಡ್ತೀವಿ ಗಾಡಿನು. 3-4 ಲಕ್ಷ ರೂಪಾಯಿ ಗಾಡಿ ಅದಾವ ಸರ್ ನಮ್ಮ. ಅಂದ್ರೆ ಈಗ ಮುಂದೆ ಪ್ರತಿಭಟನೆ ಯಾವಾಗ ನಾವು ಸಾಗಿಸ್ತೇವೆ ಸರ್. ಅವ್ರು ಯಾವಾಗಿಂತನ ಬಸ್ ಫ್ರೀ ಬಂದ್ ಮಾಡಂಗಿಲ್ಲ ನೋಡ್ರಿ, ಅವಾಗಿಂತನ ಸಾಗಿಸ್ತೀರಿ. ಅದ್ರಾಗ ಬಸ್ ಫ್ರೀ ಬಂದ್ ಆದ್ರೂ ಅವ್ರಿಗೆ ಅಷ್ಟು ಜನರಿಗೆ ಸೇವೆ ಮಾಡೋದಿತ್ತ ತಿಕೋರಿ. ಗ್ಯಾಸ್ ರೇಟ್ ಕಮ್ಮಿ ಮಾಡ್ಲಕ್ ಸರ್ ನಮ್ಗೆ ಭಾಳ ಚಲೋ ಆಗುತ್ತೆ ರೀ. 1,200 ರೂಪಾಯಿ ಇದ್ದಿದ್ದೆ, ಮತ್ತೆ ಡೀಸೆಲ್, ಗ್ಯಾಸ್, ಪೆಟ್ರೋಲ್ ನಮ್ದು ಅಭಿಷೇಕ ರಣದೇವಿ ಐತ್ರಿ. ಟ್ಯಾಕ್ಸ್ ಅನ್ನು ಕಟ್ತಕ್ಕಂಥ ಒಂದು ಸಮುದಾಯ ಅಂತಂದ್ರೆ ಅದು ಚಾಲಕರ ಸಮುದಾಯ. ಈ ಇಂಥ ಒಂದು ದೊಡ್ಡ ಸಮುದಾಯಕ್ಕೆ ಬರ ಎಳೆಯುವಂಥ ಕೆಲಸಗಳನ್ನ ಮಾಡ್ತಾರೆ. ಸ್ವಾಮಿ, ನಾವು ಕೇಳೋದಷ್ಟೇ, ನಮ್ಮ ಹೊಟ್ಟೆ ಮೇಲೆ ಒಡೆದು ಶಕ್ತಿ ಯೋಜನೆಯನ್ನು ಕೊಡೋದು, ಮತ್ತೊಂದನ್ನು ಕೊಡೋದು. ನಮ್ಮ ಸಮುದಾಯಕ್ಕೆ ಕೊಡಿ. 9.5 ಕೋಟಿ ಟ್ಯಾಕ್ಸನ್ನು ಪ್ರತಿ ವರ್ಷ ನಾವು ಕಟ್ತಾ ಇದ್ವಿ ಇದುವರೆಗೂ. ಮೊನ್ನೆ ಬಡ್ಜೆಟ್ ಆದಾಗಿನಿಂದ 11,500 ಕೋಟಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ 2,000 ಕೋಟಿ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇಷ್ಟು ಟ್ಯಾಕ್ಸ್ ಅನ್ನ ಹೊಡೆದು ನಾವು ಶಕ್ತಿ ಯೋಜನೆಗೆ ಕೊಡ್ತೀವಿ, ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅನ್ನ ಕೊಡ್ತೀವಿ ಅಂತ. ಹಾಗಾದ್ರೆ ನಮ್ಮ ಗಾಡಿಗಳಿಗೆ ಬರೋದ್ಯಾರು? ನೀವೆಲ್ಲ ಬರ್ತೀರಾ? ಇವತ್ತೇನು ರಾಜಕಾರಣಿಗಳು ಅನೌನ್ಸ್ ಮಾಡಿದ್ದೀರಾ? ನಿಮಗೆ ತಾಕತ್ತಿದ್ರೆ ಎಲ್ಲೋ ಬೋರ್ಡಲ್ಲಿ ಓಡಾಡಿ. ನಮಗೆ ಬಾಡಿಗೆನ ಕೊಟ್ಟು ಓಡಾಡ್ರಿ. ನಿಮಗೆ ಐಷಾರಾಮಿ ಕಾರ್ಗಳು ಬೇಕು, ನಿಮಗೆ ದೊಡ್ಡ ದೊಡ್ಡ ಕಾರ್ಗಳು ಇಟ್ಕೊಂಡು ಓಡಾಡ್ತೀರಾ? ಯಾರೋ ಬಡವರು ಬಗ್ಗರು ನಮ್ಮ ಆಟೋ ರಿಕ್ಷಾಗಳಲ್ಲಿ, ಕಾರುಗಳಲ್ಲಿ, ಮ್ಯಾಕ್ಸಿ ಕಾಬ್ಗಳಲ್ಲಿ, ಬಸ್ಗಳಲ್ಲಿ ಓಡಾಡ್ತಿದ್ರು. ಅಂಥವ್ರಿಗೆ ಫ್ರೀ ಅಂತ ಅನೌನ್ಸ್ ಮಾಡ್ಬಿಟ್ರ. ಇಲ್ಲ ಯಾರು ನಿಮ್ಮ ಅಪ್ಪ EMI ಕಟ್ತಾನ? ಅಥವಾ ನೀವ್ಯಾರು ತಂದು ನಮಗೆ ದಿನನಿತ್ಯದ ಖರ್ಚುಗಳಿಗೆ ದುಡ್ಡು ಕೊಡ್ತೀರಾ? ಟ್ಯಾಕ್ಸ್ ಅನ್ನು ಮಾತ್ರ ಏರಿಸ್ತಾನೆ ಇದ್ರು. 9,500 ಕೋಟಿ ಇರ್ತಕ್ಕಂಥ ಟ್ಯಾಕ್ಸ್ ಅನ್ನ 11,500 ಕೋಟಿಗೆ ಹೆಚ್ಚಿಗೆ ಮಾಡಿದ್ದೀರಾ. ಎಲ್ಲಿಂದ ಕಟ್ಟಬೇಕು? ಜನ ಬರೋದಿಲ್ಲ. ಮತ್ತೆ ನಾವೇನಾದ್ರು ನೊಣ, ಜಿರಳೆ ಅಥವಾ ಅಲ್ಲಿ ಅಂಥದ್ದೇನಾದ್ರು ಹಾಕೊಂಡು ಓಡಾಡಿಸ್ಬೇಕಾ? ಯಾರು ನಮ್ಮ ಗಾಡಿಗೆ ಹತ್ತಾರೆ? ಒಂದು ಅವೈಜ್ಞಾನಿಕ ನೀತಿ ಇದು. ಜನನೇ ಹತ್ತೋದಿಲ್ಲ, ನಮಗೆ ದುಡಿಮೆನೇ ಇಲ್ಲ, 2,000 ಕೋಟಿನ ಹೆಚ್ಚಿಗೆ ಮಾಡ್ತೀರ. ಯಾಕೆಂದ್ರೆ ನಿಮ್ಗೇನಾಗಬೇಕು ಅಂದ್ರೆ ಇದು ರಾಜಕೀಯ ಗಿಮಿಕ್ಕು. ನೀವೊಂದು 5 ಗ್ಯಾರಂಟಿಗಳನ್ನ ಕೊಟ್ರ, ಬಡವರನ್ನ ಬಲಿ ಕೊಟ್ಟು ಆ ಗ್ಯಾರಂಟಿಗಳನ್ನ ಕೊಡ್ತೀರಾ. ನಮ್ಗೇನು ಕೊಟ್ಟಿದ್ದೀರಾ? ಆಯ್ತು, ನಾವು ಹೇಳೋದಷ್ಟೇ, ನಮ್ಮ ಗಾಡಿಗಳನ್ನೆಲ್ಲ ನಿಮ್ಮ ಮನೆ ಹತ್ರ ತಂದುಬಿಡ್ತೀವಿ. ನಮಗೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಫ್ರೀ ಮಾಡಿ, ಮೆಡಿಕಲ್ ಫ್ರೀ ಮಾಡಿ, ನಮ್ಮ ಬಾಡಿಗೆ ಕಟ್ಟಿ, ನಮ್ಮ ದಿನನಿತ್ಯದ ಖರ್ಚುಗಳನ್ನ ನೋಡ್ಕೊಳ್ಳಿ. ನಮ್ಮ ಗಾಡಿಗಳನ್ನೆಲ್ಲ ನಿಮಗೆ ಓಡಿಸ್ತೀವಿ, ನಾವು ಫ್ರೀ ಓಡಿಸ್ತೀವಾಗ. ಇಲ್ಲ ರೀ, ನಾವು ಹೇಳೋದು ಯಾರ್ದೋ ಹಣವನ್ನ, ನಾವು ದುಡಿತಕ್ಕಂಥ ಹಣವನ್ನ ನೀವು ದಾನ ಮಾಡಲಿಕ್ಕೆ ನಮ್ಮ ಸಮುದಾಯಕ್ಕೆ ಮಾಡಿ. ನಾವು ಇಷ್ಟು ದಿನ ಕೇಳ್ತಕ್ಕಂಥದ್ದು ಒಂದೇ, ನಿಮ್ಮ ಯೋಗ್ಯತೆಗೆ 1947ರಿಂದ ಒಂದು ಚಾಲಕ ಸಮುದಾಯಕ್ಕೆ ನಿಗಮ ಮಂಡಳಿ ಇಲ್ಲ, ಒಂದು ಸೂರನ್ನ ಕೊಡೋದಿಲ್ಲ, ಮತ್ತೆ ಇಲ್ಲ. ಈ ಮನವಿಗೆ ಅವರು ಏನಾದರೂ ನಮಗೆ ಇದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ, ಈ ಶಕ್ತಿ ಯೋಜನೆಯನ್ನು ನಿಲ್ಲಿಸಿಲ್ಲ ಅಂದರೆ, ಈಗ ನಾಳೆ ಒಂದು ಮೀಟಿಂಗ್ ಬೆಂಗಳೂರಿನಲ್ಲಿದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮತ್ತು ಕ್ಯಾಬು, ಮ್ಯಾಕ್ಸಿ ಕ್ಯಾಬ್ ಮತ್ತು ಬಸ್ಗಳು ಮತ್ತು ಎಲ್ಲ ರೀತಿಯ ಎಲ್ಲೋ ಬೋರ್ಡ್ ವಾಹನಗಳನ್ನ ನಿಲ್ಲಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದು ಎಲ್ಲ ವ್ಯಾನ್ಗಳನ್ನ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕೆ ತೊಗೊಂಡೋಗಿ ಬಿಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರೇ ಇಟ್ಕೊಂಡ್ಬಂದಿದ್ದಾರೆ, ದುಡಿಯೋದಕ್ಕಂತೂ ಬಿಡ್ತಾ ಇಲ್ಲ. ಶಕ್ತಿ ಯೋಜನೆಯಿಂದ ಈಗೆಲ್ಲ ವಿಜಯಪುರ ಜಿಲ್ಲೆಯಲ್ಲೇ ಗೊತ್ತಿರ್ಬೋದು, ಈಗೆಲ್ಲ ಮಹಿಳೆಯರು ಆಟೋ ರಿಕ್ಷಾಗಳಲ್ಲಿ ಮತ್ತು ಕ್ಯಾಬ್ಗಳಲ್ಲಿ ಮತ್ತು ಮ್ಯಾಕ್ಸಿ ಕ್ಯಾಬ್ಗಳಲ್ಲಿ, ಬಸ್ಗಳಲ್ಲಿ ಓಡಾಡ್ತಿದ್ರು. ಈಗ ಸಂಪೂರ್ಣವಾಗಿ ನಿಂತೋಗಿದೆ. ಸಂಪೂರ್ಣವಾಗಿ ನಾವೇನೋ ಒಂದು 600ರಿಂದ 700 ಅಥವಾ 1,000 ರೂಪಾಯಿವರೆಗೂ ದುಡಿಮೆಯನ್ನು ಮಾಡ್ತಾ ಇದ್ವಿ. ಇವತ್ತು ಆ ದುಡಿಮೆ ಇಲ್ಲ, 100ರಿಂದ 200ಕ್ಕೆ ಬಂದಿಳಿದಿದೆ. ಅದು ನಮ್ಮ ಗ್ಯಾಸ್ಗಳಿಗೆ ಆಗ್ತಾ ಇದೆ, ಆಟೋ ರಿಕ್ಷಾಗೆ ಮತ್ತು ಕಾರ್ಗಳಿಗೆ, ಡೀಸೆಲ್ಗೆ ಆಗ್ತಿದೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಟ್ಯಾಕ್ಸ್ ಕಟ್ಟದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸುಮಾರು ಎಷ್ಟೋ ಗಾಡಿಗಳು ಸರೆಂಡರ್ಗಳಾಗಿ ಎಲ್ಲ ಕೊಳಿತಾ ಇದ್ದಾವೆ. ಎಲ್ಲ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದೀವಿ. ಮತ್ತು ಡಾಕ್ಯುಮೆಂಟೇಶನ್ ಎಲ್ಲ ಫೇವರ್ ಆಗಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್. ಇವತ್ತು ದಯವಿಟ್ಟು ಯಾಕೆ ಅಂತಂದ್ರೆ ಅಲ್ಲಿ ವಿಧಾನಸೌಧದಲ್ಲಿ AC ಯಲ್ಲಿ ಕುತ್ಕೊಂಡು ಎಲ್ಲ ಪಾಸ್ ಮಾಡಿಬಿಡ್ತಾರೆ ಸರ್.
ರಸ್ತೆಯಲ್ಲಿ ಒಂದಿನ ಅವ್ರಿಗೆ ತಾಕತ್ತಿದ್ರೆ ಅವ್ರಿಗೆ ಮನವಿಯಲ್ಲೇ ಕೊಟ್ಟಿದ್ದೀವಿ ಸ್ಟೇರಿಂಗ್ ಹಿಡಿಯೋಕ್ಕೆ. ಒಂದಿನ ಸ್ಟೇರಿಂಗ್ ಹಿಡಿದು ರಸ್ತೆಗಳಲ್ಲಿ ಗಾಡಿ ಓಡಿಸ್ತಾರೆ. ಗೊತ್ತಾಗುತ್ತೆ ರಾಜಕೀಯ. ಈ ಎಲೆಕ್ಷನ್ ಮುಂಚೆ ಎಷ್ಟೋ ಜನ ಎಲ್ಲ ಗಾಡಿಗಳನ್ನ ಓಡಿಸಿ ತೋರಿಸಿದ್ರು. ಇವತ್ತು ಯಾವ ಗಾಡಿಗಳನ್ನ ಓಡಿಸಲ್ಲ. ಇನ್ನು ದಯವಿಟ್ಟು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಇದು ಕಸ್ತು ಬುಟ್ಟಿಗೆ ಹೋಗೋದು ಬೇಡ. ಏಕೆಂದರೆ ರಾಜ್ಯಾದ್ಯಂತ ನಾವು 26 ವರ್ಷದಿಂದ ನಮ್ಮ ಸಂಘಟನೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ಏಕೆಂತಂದರೆ ಮೇಲಧಿಕಾರಿಗಳು ನಿಮ್ಮನ್ನು ಬಲಿಪಶುಗಳಾಗಿ ಕಳಿಸ್ಕೊಡ್ತಾರೆ, ಏನೂ ಮಾಡೋದಿಲ್ಲ. ನಾವು ಇವತ್ತೇನು ಕಾನೂನಿಗೆ ತಲೆಬಾಗಿ ಮತ್ತು ಸರ್ಕಾರಕ್ಕೆ ಒಂದು ಗೌರವ ಕೊಡಬೇಕು ಅಂತ ಮನವಿಯನ್ನು ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗೂ ದೊಡ್ಡ ಮಟ್ಟದಲ್ಲಿ ಮುತ್ತಿಗೆಯನ್ನು ಹಾಕ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಇಲ್ಲಿಂದ ಹೋಗೋದಿಲ್ಲ. ಕೆಲಸ ಬಿಟ್ಟು ಬಂದಿದ್ದಾರೆ.